ನಾವಿವತ್ತು ಸಂಡೆ ಮಾರ್ಕೆಟ್ ಹೋಗಿದ್ವಿ. ಬಸ್ಲೆ ಸೊಪ್ಪು ಸೊಪ್ಪು 20 ರೂಪಾಯಿ ಒಂದು. ಆಮೇಲೆ ಬಾಳೆದಂಡು 20 ರೂಪಾಯಿ. 20 ರೂಪಾಯಿ ಒಂದು. ಬಾಳೆಕಾಯಿ ಎಷ್ಟು? 10 ರೂಪಾಯಿಗೆ ಒಂದಲ್ಲ? 10 ರೂಪಾಯಿಗೆ 2. 10 ರೂಪಾಯಿಗೆ ಒಂದು ಅಂತ 2 ತಗೊಂಡ್ವಿ. 2 ತಗೊಂಡ್ರಾ? ಆಮೇಲೆ ಇನ್ನೇನು? ಸೊಪ್ಪು, ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪಾಯಿ ಎಷ್ಟು? 20 ರೂಪಾಯಿ ಕಟ್ಟು. 20 ರೂಪಾಯಿಗೆ 2. 2 ಅಲ್ಲ, ಒಂದಕ್ಕೆ 20 ರೂಪಾಯಿ, 2ಕ್ಕೆ 40 ರೂಪಾಯಿ. 2 ಕಟ್ಟು ತಗೊಂಡ್ರಿ. ಆಮೇಲೆ ಇನ್ನೇನು? ನುಗ್ಗೆಕಾಯಿ 1/4 kg ಎಷ್ಟು? 30 ರೂಪಾಯಿ. 30 ರೂಪಾಯಿ. 30 ರೂಪಾಯಿನಾ? 1/4 kg 30 ರೂಪಾಯಿ. ಇದು ಗಣಿಕೆ ಸೊಪ್ಪು 20 ರೂಪಾಯಿಗೆ ಒಂದು ಕಟ್ಟು. 20 ರೂಪಾಯಿಗೆ ಒಂದು ಕಟ್ಟು. ಇನ್ನೊಂದೆಲ್ಲಿ? ಇಲ್ಲ 10 ರೂಪಾಯಿ ಒಂದು ಕಟ್ಟು. 10 ರೂಪಾಯಿ ಒಂದು ಕಟ್ಟು. 2 ಕಟ್ಟು ತಗೊಂಡ್ವಿ. ಆಮೇಲೆ ಬಾಳೆ ಹೂವು ಅದೇಳ 20 ರೂಪಾಯಿ. 20 ರೂಪಾಯಿಗೆ ಒಂದು. ಕರೆ ಯಾವುದು? 20 ರೂಪಾಯಿ. ಆಮೇಲೆ ನೆಕ್ಸ್ಟ್ ಏನು? ಸೌತೆಕಾಯಿ ಎಲ್ಲ ತೆಗಿ. ಎಷ್ಟು ಸೌತೆಕಾಯಿ? 2 ಇಲ್ಲ 4 ಇರ್ಬೋದು. 7 ಕೊಡ್ತು. 60 ರೂಪಾಯಿ ಹೆಂಗಂತ ಕೊಡ್ತು. 30 ರೂಪಾಯಿ ಏನೋ ಕೊಟ್ವಿ. ಅರ್ಧ kgಗೆ 30 ರೂಪಾಯಿ ಕೊಟ್ವಿ. 30 ರೂಪಾಯಿ. 30 ರೂಪಾಯಿಗೆ 4. ನೆಕ್ಸ್ಟ್ ಏನು ತಗೊಂಡ್ರಿ? ಅದೇನು? ಕಡಲೆಕಾಳು, ಮೊಳಕೆ ಕಡಲೆಕಾಳು ಕುಡಿ. ಮೊಳಕೆ ಬಂದಿರೋ ಕಡಲೆಕಾಳು 20 ರೂಪಾಯಿ ಇಷ್ಟಕ್ಕೆ. ಕೂಡ ಎಲ್ಲ ಒಣೋಣ. ಇದು ಹುಳ್ಳಿಕಾಳು, ಇದಕ್ಕೂ 20 ರೂಪಾಯಿ. ಹೆಸರು ಕಾಳು ಮೊಳಕೆ ಬಂದಿರೋ ಹೆಸರು ಕಾಳು, ಇದಕ್ಕೂ 20 ರೂಪಾಯಿ. 20 ರೂಪಾಯಿ ಇದಕ್ಕೆ. ಅப்புறம் ಇನ್ನೇನಾಗದ? ಮುಂದೆ ಚೊಲ್ಲೆ ಏನಾದದ? ಸುಲಿಯೋ ಬೀನ್ಸು 20 ರೂಪಾಯಿಗೆ 3. ಇದು 10 ರೂಪಾಯಿಗೆ 2 ಪಾಲಕ್. ಮೆಂತ್ಯ 10 ರೂಪಾಯಿಗೆ 3 ಕಡ್ಡು. ಎಳ್ಗಾತೀರಿ ಇದು. ಇದು ಅರ್ಧ kg ತಗೊಂಡ್ವಿ. ಎಫ್ಟಿ ಇದು kg 20 ರೂಪಾಯಿ. ಇದು 20 ರೂಪಾಯಿದು. 40 ರೂಪಾಯಿ kg. ಅರ್ಧ kg ತಗೊಂಡ್ವಿ 20 ರೂಪಾಯಿ. ಕೊತ್ತಂಬರಿ ಸೊಪ್ಪು 10 ರೂಪಾಯಿಗೆ 3 ಅಲ್ಲ? ಇದು ಕೊತ್ತಂಬರಿ ಸೊಪ್ಪು 10 ರೂಪಾಯಿಗೆ 3 ಕಟ್ ತೊಗೊಂಡಿದ್ದೀವಿ. ಇದು 20 ರೂಪಾಯಿದು ಎಲೆ, ವೀಳ್ಯದೆಲೆ ಪರ್ಮಿ ಎಳೋ ಹಂಚಿ ವೀಳ್ಯದೆಲೆ 20 ರೂಪಾಯಿಗೆ ಎಷ್ಟು ಬಂತು ಒಂದು ಕಟ್ಟು. ಇದನ್ನು 20 ರೂಪಾಯಿದ 10 ರೂಪಾಯಿದ? ಇದು 10 ರೂಪಾಯಿ 3. 10 ರೂಪಾಯಿಗೆ 3. 30 ರೂಪಾಯಿದ. ಇದು 10 ರೂಪಾಯಿಗೆ 3 ಅಂದ್ಬಿಟ್ಟು ಇದು 30 ರೂಪಾಯಿಗೆ ತೊಗೊಂಡ್ವಿ. ಇದು
ಕರಿಬೇವಿನ ಸೊಪ್ಪು ಸಂತೆ ಇದಿಷ್ಟಕ್ಕೆ 40 ರೂಪಾಯಿ ಆಯಿತು. ಸಂತೆದಿದೆಲ್ಲ ಭದ್ರಾವತಿ ಎಷ್ಟು ಚೀಪಾಗಿ ಸಿಕ್ಕಿದೆ ಭದ್ರಾವತಿ ಸಂತೆ. ಇದು ನೋಡಿ 40 ರೂಪಾಯಿ ಕೆ ಜಿ ಅಂದರು, ಇದು 20 ರೂಪಾಯಿಗೆ ಅರ್ಧ ಕೆ ಜಿ. ಇದು ಕೂಡ ಟೊಮೆಟೊ 40 ರೂಪಾಯಿ ಕೆ ಜಿ, ನಾವು 1 ಕೆ ಜಿ ತೊಗೊಂಡಿದ್ದೀವಿ. ಆಮೇಲೆ ಇದು ಬೀನ್ಸು 40 ರೂಪಾಯಿ ಕೆ ಜಿಯ. ಇದು 40 ರೂಪಾಯಿ ಕೆ ಜಿ. ಅದೇನದು ಅದು ಬಟಾಣಿ ಮತ್ತು ಬೀನ್ಸು, ಹಸಿ ಬಟಾಣಿ ಮತ್ತು ಬೀನ್ಸು ಅದೊಂದು 40 ರೂಪಾಯಿ. ಈ ಸಬ್ಬಸಿಗೆ 10 ರೂಪಾಯಿಗೆ 2 ಕಟ್ಟು ಅಂತ ಕೊಟ್ಟಿದ್ದಾರೆ. ಸಂತೆ ಚೆನ್ನಾಗಿದೆ. ನಂತರ ಕರಿಬೇವು ಆಚೆ ಕರಿಬೇವು ನೋಡಿ ಇನ್ನು ನಾವು ತುಪ್ಪ ಹಾಕೋಣ 40 ರೂಪಾಯಿಗೆ ತಗೊಂಡ್ವಿ. ಎಷ್ಟೊಂದು ಬಂದಿದೆ. ಆಚೆ ಮೆಕ್ಕೆಜೋಳ ಆಚೆ ಕಾಳುಗಳು ಸಣ್ಣ ಚೊಲ್ಚಿ ನೋಡಿ, ಮೊಳಕೆ ಕಾಳುಗಳು 20 ರೂಪಾಯಿ ಒಂದೊಂದು ಪ್ಯಾಕೆಟು. ತೊಗೊಂಬಂದು ಫ್ರಿಜ್ಜಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡು ನಾವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. ಸಂತೆಗೆ ಹೋದರೆ ನಾವು ತೃಪ್ತಿಯಾಗಿ ತರಕಾರಿಗಳು ಮನೆಗೆ ತೊಗೊಂಬರ್ಬೋದು. ಜೋಳ ಇದು 100 ರೂಪಾಯಿಗೆ 10 ಅಂತ ತೊಗೊಂಡಿದ್ದೀವಿ. ಸ್ವೀಟ್ ಕಾರ್ನ್ 100 ರೂಪಾಯಿಗೆ 10 ಬಿಡು. ಇದು ಭಾನುವಾರ ಸಂತೆ ಭದ್ರಾವತಿಯಲ್ಲಿ ತುಂಬ ಚೀಪಾಗಿ ಸಿಕ್ತು. ಖುಷಿ ಆಯಿತು ತಗೊಳಕ್ಕೆ ತರಕಾರಿ. ಇದು ಸೋರೆಕಾಯಿ ತಗೊಂಡ್ವಿ, ಇದಕ್ಕೆ 20 ರೂಪಾಯಿ. ಹೂಕೋಸು ಹೇಳೋ ಕೊಡ್ತು 50 ರೂಪಾಯಿ ಇದಕ್ಕೆ ಹೂಕೋಸಿಗೆ. ಮಮ್ಮಿ ಇದು ಅವರೇ ಬೇಳೆ ಅಂತ ತಗೊಂಡಿದ್ವಿ. ಕ್ಯಾಪ್ಸಿಕಮ್ ತಗೊಂಡಿದ್ದೀವಿ 260 ರೂಪಾಯಿ. ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀವಿ 20 ರೂಪಾಯಿ ಇದಕ್ಕೆ. ಇದು ಒಣಮೀನು, ವಾಳೆ ಮೀನು ಅಂತಾರೆ ಇದಕ್ಕೆ. ನಾವು ಇದು ಫಸ್ಟ್ ಟೈಮ್ ತಗೊಂಡಿದ್ದೀವಿ, ನೋಡ್ಬೇಕು ಮಾಡ್ದಿಂದ ಹೆಂಗಿದೆ ಅಂತ. ಅದು ಎವಳು ಕೊಡ್ತು? ಇದು ನೆತ್ತಿಲಿ ಮೀನಂತೆ. ನೆತ್ತಿಲಿ 150 ಅಲ್ಲ. ಇದಕ್ಕೆ 150 ರೂಪಾಯಿ ಕೊಟ್ಟಿದ್ದೀವಿ. 1/4 ಕೆ ಜಿ ತಗೊಂಡಿದ್ದೀವ. ಇಲ್ಲ ಅರ್ಧ ಕೆ ಜಿ. ಅರ್ಧವಾ? ಅರ್ಧ ಕೆ ಜಿ ಇದು. ಇದಕ್ಕೆ 50 ರೂಪಾಯಿ. ಇನ್ನೆಂಥದ್ದು ಮೀನು? ಬಾಳೆ ಮೀನು. ಸಂತೆ ಸೂಪರ್ ಸಂತೆ ನೋಡಿ, ತೃಪ್ತಿಯಾಗಿ ತೊಗೊಂಬಂದಿದ್ದೀವಿ. ಇನ್ನೂ ತರಕಾರಿ ಇನ್ನೊಂದು ವಾರ ಏನು 15 ದಿನ ನಾವು ಯಾವತ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಂಗಿಲ್ಲ. ಈರುಳ್ಳಿ ಇಲ್ಲಿ ಈರುಳ್ಳಿ ಬೇರೆ ತಗೊಂಡಿದ್ದೀವಿ. ಈರುಳ್ಳಿ, ಸೌತೆಕಾಯಿ, ಅದು ಎಂಥದ್ದು ಬೆಳ್ಳುಳ್ಳಿ, ಶುಂಠಿ ಇದು 30 ರೂಪಾಯಿ. ಸೂಪರ್. ಎತ್ಕೊಂಡು ಬರೋದೇ ಕಷ್ಟ. ಎತ್ಕೊಂಡು ಬರಲಾರ್ದಂಗೆ ಆಟೋಲ್ಲಿ ಎತ್ಕೊಂಡು ಬಂದು ಈಗ ಇದಿಷ್ಟನ್ನು ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು. ಇನ್ನಕ್ಕೆ ಹಾಕಿಲ್ಲ ಅಂದರೂ ತರಕಾರಿಗಳಿಗೆ ದುಡ್ಡು ಹಾಕ್ರಿ, ಹೆಲ್ತ್ ನಮ್ಮದಾಗಿರುತ್ತೆ. ಫಾಸ್ಟ್ ಫುಡ್ ಅದು ಇದು ಅನ್ನೋದೆಲ್ಲ ಲೈಟಾಗಿ ಯಾವಾಗಲೂ ಒಂದು ಸಲ ತಿಂದರೆ ಚೆನ್ನಾಗಿರುತ್ತೆ. ದಿನ ಅದೇ ತಿಂದರೆ ಆರೋಗ್ಯ ಹಾನಿಕರ ಆಗುತ್ತೆ. ಅದರಿಂದ ತರಕಾರಿನ ಆದಷ್ಟು ಎಲ್ಲದರಲ್ಲೂ ಯಾವುದೇ ವಿಧವಾಗಿರೋ
ಡಿಶಸ್ ಮಾಡಿಕೊಂಡು ಆದಷ್ಟು ಚೆಂದಾಗಿ ತರಕಾರಿ ನೀವು ತಿನ್ನಿ. ತಿನ್ರಿ ಮಕ್ಳಿಗೆ ಹಾಕ್ರಿ. ನೀವು ತಿನ್ನಿ, ನಿಮ್ಮ ಮಕ್ಕಳಿಗೂ ಕೊಡಿ. ಎಲ್ಲರೂ ಆರೋಗ್ಯವಂತರಾಗಿರಿ, ನಾವು ಆರೋಗ್ಯವಂತರಾಗಿರ್ತೀವಿ.